class and structures. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಮೇಕ್ ಬಯೋ ಈಸಿ ಚಾನಲ್ ಹೊಸ್ದಾಗ ಇದ್ಬಿಟ್ಟು ಜಾಸ್ತಿ ವಿಡಿಯೋ ಏನು ಮಾಡಿಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಕಂಟೆಂಟ್ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಇನ್ನೂ ಹೆಚ್ಚಿಗೆ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಗೊತ್ತಾಯ್ತು ನಂಗೆ ಎಕ್ಸ್ಪೀರಿಯೆನ್ಸ್ ಐತೆ ಏನಂತ ಅಂದ್ರೆ, ಇವಾಗ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಅಂದ್ಕೊಟ್ಲೆ ಮಾಡೋರು ಎಲ್ಲೋ 2% ಇರ್ತಾರೆ. ಅವ್ರಿಗೆ ನೀರು ಹಿಡ್ಕೊಂಡು ಮಾಡೋರೇ ಜಾಸ್ತಿ ಇರ್ತಾರೆ. ಹೆಚ್ಚಿಗೆ ಮಾತಾಡೋದು ಬೇಡ, ಮುಂದೆ ಹೋಗೋಣ. 11th ಪಾಸ್ ಆಗಿ 12th ಕಾಲಿಟ್ಟಿರಿ, ಭಾಳ ಭಯ ಪಡಬೇಡ್ರಿ. ಹೇಳ್ತೀನಿ ಕೇಳ್ರಿ, ಈಸಿನೇ ಇರ್ತೈತಿ. ಅದ 10 ವರ್ಷದ ಪೇಪರ್ ಬೆಳ್ಳಿ ಕೊಟ್ಟಿರ್ತವೆ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಭಾಳ ಯೋಚನೆ ಮಾಡಿ ತದ್ರಿ ಈಸಿ ಕೊಟ್ರೆ ಮರ್ಯಾದೆ ಪ್ರಶ್ನೆ ಅಲ್ರಿ, ಮತ್ತು ಈಸಿನ ಕೊಟ್ಟಿರ್ತಾರೆ. ಏನಂತ ಅಂದ್ರೆ ನಿಮ್ಗೆ ಈಗ ಅನ್ಸಂಗಿಲ್ರಿ, ಮುಂದೆ ಅನಿಸ್ತೈತಿ, ಗೊತ್ತಾಗತಿ ಈಸಿನ ಇತ್ತಲ್ಲಪ್ಪ ಮರೆಯ ಅಂತ. ಸರಿ ಆತ್ ಬಿಡ್ರಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಇಡೀ ಚಾಪ್ಟರ್ ಫ್ಲವರ್ ಟು ಪ್ಲ್ಯಾಂಟ್, ಫ್ಲವರಿಂದ ಸೀಡ್ ಆಗಿ, ಸೀಡಿಂದ ಫ್ರೂಟ್ ಆಗಿ, ಫ್ರೂಟಿಂದ ಪ್ಲ್ಯಾಂಟ್ ಆಗಿ, ಪ್ಲ್ಯಾಂಟಿಂದ ಮತ್ತೆ ಫ್ಲವರ್ ಆಗೋದೇ ಇಡೀ ಚಾಪ್ಟರಲ್ಲಿ ಇದೆ ರೀ. ಲವ್ ಪ್ರಪೋಸಲಿಗೂ ಫ್ಲವರ್ ಯೂಸ್ ಆಗುತ್ತೆ ನೋಡ್ರಿ. ಹ್ಯಾಪಿನೆಸ್ಸಿಗೂ ನಿಮ್ಮ ಖುಷಿ ಹಂಚ್ಕೊಳೋದಕ್ಕೋಸ್ಕರನೂ ಈ ಫ್ಲವರ್ ಯೂಸ್ ಆಗುತ್ತೆ. ನಿಮ್ಮ ಫೀಲಿಂಗ್ಸಿಗೋಸ್ಕರನೂ ಈ ಫ್ಲವರ್ ಯೂಸ್ ಆಗುತ್ತೆ. ಈಗ ದೇವ್ರಿಗೆ ಭಕ್ತಿ ಅರ್ಪಿಸೋಕ್ಕೋಸ್ಕರನೂ ಫ್ಲವರ್ ಯೂಸ್ ಆಗುತ್ತೆ ರೀ. ಮತ್ತು ಡೆಕೋರೇಷನ್ ಮಾಡೋಕ್ಕೂ ನೀವು ಫ್ಲವರ್ನೇ ಯೂಸ್ ಮಾಡೋದ್ರಿ. ಯಾರಾದರೂ ಸತ್ರ ಬಂದ್ರೆ ನಾವು ತೊಗೊಂಡು ಮೊನ್ನೆ ಏನೋ ಒಂದು ಹುಡುಗಿ ಹತ್ರ ಹೋಗಿ ಫ್ಲವರ್ ಕೊಟ್ಟು ಪ್ರಪೋಸಲ್ ಮಾಡ್ಬೇಕಂತಂದೇಳಿ ಆಕಾಶ್ ಅನ್ನೋ ಹುಡುಗ ಹೋಗ್ಯಾನ್ರಿ. ಆ ಹುಡುಗಿ ಹೇಳಿ ಕಳ್ಸಲ್ರಿ, ಇದ್ರೊಳಗಡೆ ಇರೋ ಮೇಲೆ ಪಾಡ್ನ ನಾನು ಕಿತ್ತಾಕ್ತಾನ ನೋಡಿ ಮತ್ತೆ ಇನ್ನೊಂದು ಸತಿ ಬಂತ ಅಂದ್ರೆ ಅಂತ ಹೇಳೇನಂತ್ರಿ. ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ. ಒಂದೇ ಬಾಯಿ ಕೊಟ್ರದ್ ಯಾಕೆ ಹೇಳಿ, ಕಮ್ಮಿ ಮಾತಾಡ್ಲಿ ಅಂತ. ಅರ್ಧಂಬರ್ಧ ಕೇಳಿಸ್ಕೊಳ್ಳೋದು, ಎಲ್ಲ ಡಬಲ್ ಮಾತಾಡೋದು. ಮೇನ್ ಫ್ಲವರ್ ಯಾಕೆ ಆಗುತ್ತೆ ಅಂದರೆ ಅದ್ರ ಇಂಟೆನ್ಷನ್ ಇರುತ್ತೆ, ಅಟ್ರ್ಯಾಕ್ಟ್ ಮಾಡಿ, ಪಾಲಿನೇಟರ್ಸ್ನ ಅಟ್ರ್ಯಾಕ್ಟ್ ಮಾಡಿ, ಪೊಲನ್ ಗ್ರೇನ್ಸ್ನ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಪ್ಲ್ಯಾಂಟನ್ನು ಜನ್ರೇಷನ್ನ ಕಂಟಿನ್ಯೂ ಮಾಡೋಣ ಅಂತಂದು ಹೇಳಿಬಿಟ್ಟು. ಇವಾಗ ಹ್ಯೂಮನ್ಸಲ್ಲೂ ಅದೇ ಆಗೋದ್ರಿ. ಅವ್ರಿಗೂ ಅಟ್ರಾಕ್ಷನ್ ಆಗುತ್ತೆ. ಅವರು ಮೆಚುರಿಟಿಗೆ ಬಂದಾಗ ಹುಡುಗರನ್ನ ಅಟ್ರಾಕ್ಟ್ ಮಾಡಿರೋ ಹುಡುಗಿಯರನ್ನ ಅಟ್ರಾಕ್ಟ್ ಮಾಡುತ್ತೆ. ಬರ್ತಾನೆ ಅಂತ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಚೋಯಿಸ್ರಿ ಹೇಳವ್ರೆ. ನಂಗೆ ಗೊತ್ತೈತ್ರಿ, ನಿಮಗೂ ಈ ವಯಸ್ಸಿನಾಗ ಇಂದ ಆಗೋದು ಕಾಮನ್ ರೀ. ಎಲ್ಲ ಟೀನೇಜರ್ಗೂ ಈ ವಯಸ್ಸಿನಾಗ ಹಂಗೆ ಆಗ್ತಿರ್ತೈತ್ರಿ. ನಿಮ್ಗೆ ಒಳಗೆ ಅಂದ್ರೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ನಿಮ್ಮ ಮೈಂಡ್ ಚೇಂಜ್ ಆಗ್ತಿರ್ತೈತಿ. ಹಾರ್ಮೋನ್ಸ್ ಡಿಫ್ರೆನ್ಸ್ ಆಗ್ತಿರ್ತವೆ. ಹಾರ್ಮೋನಲ್ ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಮತ್ತು ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಆಗ್ತವೆ ನೋಡ್ರಿ. ನಿಮ್ಗೊಳಗಡೆ ಏನೇನೋ ಆಗ್ತೈತಿ ಅಂತ ಒಪ್ಕೊಳ್ರಲ್ಲ, ಬೇಡ ಬಿಡ್ರಿ. ಕಂಡರ್ ಮ್ಯಾಟ್ರ್ ನಮ್ಗೆ ಯಾಕೆ ಹಂಗೆ ನೋಡ್ರಿ. ಮತ್ತು ನಿಮ್ಮವ್ರು ನೆನಪಾದ್ರೆ ಅಂತಂದು ಹೇಳಿ ಸ್ವಲ್ಪ ಹೊತ್ತು ವಾಟ್ಸಪ್ ಮೆಸೇಜು, ಇನ್ಸ್ಟಾ ಮೆಸೇಜು ನೋಡಿ ಒಳ್ಳೆ ಬರ್ತೀನಿ ತಡಿ ಅಂತಂದೇಳಿ ಹೋಗ್ಬೇಡ್ರಲ್ಲ. ಮತ್ತು ಗೊತ್ತೈತ್ರಿ, ಈಗ ಹೋದ್ರೆ ಎಷ್ಟೊತ್ತಿಗೆ ಬರ್ತೀರಿ ಅಂತಂದು ಗೊತ್ತೈತ್ರಿ, ಹೋಗ್ಬೇಡ್ರಿ. ಮತ್ತು ಅದ ನೋಡೋದು ಯಾರು ಹೇಳಿದ ಕೂಡಲೇ ಹಂಗೆ ಹೋಗ್ತಾರ್ರಿ. ಹಿಂಗೆ ನೋಡ್ರಿ ಜನನ ಹಿಂಗೆ. ನಂಗೆ ಗೊತ್ತೈತ್ರಲ್ಲ, ನಿಮ್ಮ ಏಜ್ ನಾನು ದಾಟಿ ಬಂದಿರೇ ಕೇಳಿದೆ. ನೀವು ಈ ಇನ್ಸ್ಟಾ ವಾಟ್ಸಪ್ ನೋಡಿ ಯಾವಾಗ ಒಳ್ಳೆ ಬರ್ತೀವಿ ಅನ್ನೋದು ನನಗೆ ಗೊತ್ತೈತ್ರಿ. ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಪ್ರೀ ಫರ್ಟಿಲೈಸೇಷನ್ ನೋಡ್ರಿ. ಫರ್ಟಿಲೈಸೇಷನ್ ಈವೆಂಟ್ಗೆ ಮುಂಚೆ ಪ್ರೀ ಫರ್ಟಿಲೈಸೇಷನಲ್ಲಿ ಫ್ಲವರ್ ಇಂಡಿಕೇಶನ್ ಏನಪ್ಪ ಅಂದರೆ ಒಂದು ಪ್ಲ್ಯಾಂಟ್ ಮೆಚುರಿಟಿಗೆ ಬಂದಿದೆ ಅಂತ ಅರ್ಥ. ಹಾರ್ಮೋನಲ್ ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಆಗೋದ್ರಿಂದ ಯಾವುದೋ ಒಂದು ಸ್ಟೆಮ್ ಪಾರ್ಟ್ ಸೆಲ್ಸ್ ಡಿಸೈಡ್ ಮಾಡುತ್ತೆ, ಡಿಫ್ರೆನ್ಷಿಯೇಟ್ ಆಗುತ್ತೆ. ಅದರೊಳಗಡೆ ಇರ್ತಕ್ಕಂಥ ಸೆಲ್ಸ್ ಡಿಫ್ರೆನ್ಷಿಯೇಟ್ ಆಗಿ ಫ್ಲವರ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀಪ್ರೊಡಕ್ಟಿವ್ ಸ್ಟೇಜಿಗೆ ಬಂದಿದೆ ಅಂತ ಫ್ಲವರ್ ಇಂಡಿಕೇಶನ್ ಆಗಿರುತ್ತೆ ರೀ. ಈಗ ಹ್ಯೂಮನ್ಸಲ್ಲೂ ಅಷ್ಟೇ ರೀ, ಅವ್ರ ಮೆಚುರಿಟಿಗೆ ಬಂದಾಗಲೇ ಮತ್ತು ಹಾರ್ಮೋನಲ್ ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಆಗೋದ್ರಿ. ಅವರು ರೀಪ್ರೊಡಕ್ಟಿವ್ ಸ್ಟೇಜನ್ನು ರೀಚ್ ಆಗ್ತಾ ಇದ್ದಾರೆ ಅಂತ ಹ್ಯೂಮನ್ಸಲ್ಲಿ ಇಂಡಿಕೇಶನ್ನು. ಯಾವುದೇ ಅನಿಮಲ್ಸಲ್ಲಾದ್ರೂ ಅಷ್ಟೇ ರೀ. ಈ ಆಂಡ್ರೋಶಿಯಮಲ್ಲಿ ಸ್ಟೇಮನ್ ಅಂತ ಒಂದು ಪಾರ್ಟ್, ಆ ಸ್ಟೇಮನನ್ನು ನಾವು ಡಿಫೈನ್ ಮಾಡ್ತಾ ಹೋದರೆ ಸ್ಟೇಮನ್ನಲ್ಲಿ ಆ್ಯಂಥರ್ ಆ್ಯಂಡ್ ಫಿಲಾಮೆಂಟ್ 2 ಪಾರ್ಟ್ಸ್ ಇದ್ದಾವೆ, 2 ಮೇನ್ ಪಾರ್ಟ್ಸ್ ಇದ್ದಾವೆ. ಫಿಲಾಮೆಂಟಿಗೆ ಮೇಲೆ ಟರ್ಮಿನಲಲ್ಲಿ ತುದಿಗೆ ಅಟ್ಯಾಚ್ ಆಗಿರೋದು ಈ ಆ್ಯಂಥರ್. ಫಿಲಾಮೆಂಟ್ ಅಂದರೆ ಲಾಂಗ್ ಆ್ಯಂಡ್ ಸ್ಲೆಂಡರ್.
wait, long and slender stalk called filament. This is the filament and this is the anther, bilobed structure ಅಂತ ಕರಿತೀವಿ. ಆ ಫಿಲಾಮೆಂಟ್ ತುದಿಗೆ ತಲಾಮಸ್ಸಿಗೆ ಅಟ್ಯಾಚ್ ಆಗಿದ್ರೆ ಅಥವಾ ಪೆಟಲ್ಗೆ ಅಟ್ಯಾಚ್ ಆಗಿರುತ್ತೆ. ಅವ್ರು ಹೇಳ್ತಿದ್ದಾರೆ proximal end of the filament is attached to the thalamus or the petal of the flower. ಏನು ಥಲಾಮಸ್ ಅಥವಾ ಪೆಟಲ್ ಆಫ್ ದ ಫ್ಲವರಿಗೆ ಈ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಾಮೆಂಟ್ ಅಟ್ಯಾಚ್ ಆಗಿರುತ್ತೆ. ಪ್ರಾಕ್ಸಿಮಲ್ ಎಂಡ್ ಅಂದರೆ ಫುಲ್ ತುದಿದು ಏನಾಗಿರುತ್ತೆ, ಥಲಾಮಸ್ ಅಥವಾ ಪೆಟಲ್ ಆಫ್ ದ ಫ್ಲವರಿಗೆ ಅಟ್ಯಾಚ್ ಆಗಿರುತ್ತೆ. ಮತ್ತು ಈ ಸ್ಟ್ಯಾಮೆನ್ಸು ಒಂದೊಂದು ಸ್ಪೀಷೀಸಲ್ಲಿ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ನಂಬರ್ ಆಫ್ ಸ್ಪೀಷೀಸಲ್ಲಿ ನಂಬರ್ ಆಫ್ ಸ್ಟೇಮೆನ್ಸು ಒಂದೊಂದರಲ್ಲಿ 4 ಇರ್ಬೋದು, ಒಂದೊಂದರಲ್ಲಿ ಮೋರ್ ದೆನ್ 2 ಇರ್ಬೋದು, ಒಂದೊಂದರಲ್ಲಿ ಒಂದೊಂದೇ ಇರ್ಬೋದು, ಒಂದೊಂದರಲ್ಲಿ ಇಲ್ಲದೆ ಇರ್ಬೋದು. ಆ್ಯಂಡ್ ಒಂದೊಂದು ಸ್ಟಿಗ್ಮಾಗಿಂತ ದೊಡ್ಡದಿರ್ಬೋದು ಅಥವಾ ಸ್ಟಿಗ್ಮಾಗಿಂತ ಚಿಕ್ಕದಿರ್ಬೋದು. ಲೆಂತಲ್ಲೂ ವೇರಿ ಆಗ್ತಾ ಹೋಗುತ್ತೆ ಸ್ಪೀಷೀಸ್ ಟು ಸ್ಪೀಷೀಸ್. ನೆಕ್ಸ್ಟ್ ಈ ಆ್ಯಂಥರ್ನ ಕ್ಲೀನಾಗಿ ಡಿಫೈನ್ ಮಾಡ್ತಾ ಹೋದರೆ ದಿಸ್ ಆ್ಯಂಥರ್ ಈಸ್ ಬೈಲೋಬ್ಡ್ ಸ್ಟ್ರಕ್ಚರ್. ಇದೇನಿದೆಯಲ್ಲ ಈ ಬೈಲೋಬ್ಡ್ ಸ್ಟ್ರಕ್ಚರ್, 1 lobe 2 lobe, 1 lobe 2 lobe. ಸೊ bilobed. ವಾಟ್ ಈಸ್ ದಟ್? bilobed structure. ದಟ್ bilobed ಸ್ಟ್ರಕ್ಚರಲ್ಲಿ ಡೈಥೇಕಸ್ ಆಂಜಿಯೋಸ್ಪರ್ಮ್ ಆಂಥರ್ ಈಸ್ bilobed ಆ್ಯಂಡ್ ಡೈಥೇಕಸ್. ಒಂದು ಲೋಬಲ್ಲಿ 2 ತೇಕ, 1 2 3 4. ಒಂದು ಲೋಬಲ್ಲಿ 2 ತೇಕ ಅಂದರೆ ಖಾಲಿ ಜಾಗ ಅಂತ ಅರ್ಥ. ಖಾಲಿ ಸ್ಪೇಸ್, ತೇಕ ಅಂದರೆ ಸ್ಪೇಸ್ ಇದೆ, 4 ಸ್ಪೇಸ್ ಇದೆ. ಡೈಥೇಕಸ್ ಅಂತ ಅರ್ಥ. ಒಂದು ಲೋಬಲ್ಲಿ 2 ಇದ್ದರೆ 2 ಲೋಬ್ ಸೇರಿ 4 ಇದ್ದಾವೆ. 4 ಅಂದರೆ ಟೆಟ್ರಾಗೋನಲ್ ಸ್ಟ್ರಕ್ಚರ್. ಇದು ಆ್ಯಂಥರ್ ಇಸ್ ದ ಟೆಟ್ರಾಗೋನಲ್ ಸ್ಟ್ರಕ್ಚರ್. ಬೈಲೋಬ್ಡ್, ಡೈಥೇಕಸ್, ಟೆಟ್ರಾಗೋನಲ್ ಸ್ಟ್ರಕ್ಚರ್. Next, a microsporangia develops further and become pollen sacs, extend longitudinally along all through the length of an anther, are packed with the pollen grains. ಏನಪ್ಪ ಅಂತ ಅಂದರೆ ಈ ಟೆಟ್ರಾಗೋನಲಲ್ಲಿ ಮೈಕ್ರೋಸ್ಪೊರಾಂಜಿಯಾ ಇದೆ. ಈ 1 lobe 2 lobe 1 ತೇಕ 2 3 4. Each theca contains 1 microsporangium. ಮೈಕ್ರೋಸ್ಪೋರ್ ಅಂತ ಅಂದರೆ ಮೇಲ್ ಗ್ಯಾಮೆಟ್ ಇಂದು ಮೈಕ್ರೋಸ್ಪೋರ್ ಅಂದರೆ ಮೇಲ್ ಗ್ಯಾಮೆಟ್. ಒಂದೊಂದು ಇದರಲ್ಲಿ ಒಂದೊಂದು ತೇಕ ಒಳಗಡೆ ಒಂದೊಂದು ಮೇಲ್ ಗ್ಯಾಮೆಟ್ಸ್ ಇರ್ತವೆ. ನೆಕ್ಸ್ಟ್ ಅದರೊಳಗಡೆ ಒಂದು ನಿಮಿಷ, ಈ ಮೈಕ್ರೋಸ್ಪೊರಾಂಜಿಯಮ್ ಏನಾಗುತ್ತೆ, ಫರ್ದರ್ ಡೆವಲಪ್ ಆಗುತ್ತೆ. ಈ ಮೈಕ್ರೋಸ್ಪೊರಾಂಜಿಯಮ್ ಫರ್ದರ್ ಡೆವಲಪ್ ಆಗಿ ಏನಾಗುತ್ತಪ್ಪ ಅಂದರೆ ಪೋಲೆನ್ ಸ್ಯಾಕ್ಸ್ ಆಗುತ್ತೆ. ಸ್ಯಾಕ್ ಮೀನ್ಸ್ ಚೀಲ, ಪೋಲೆನ್ ಸ್ಯಾಕ್ ಆಗುತ್ತೆ, ಪೋಲೆನ್ ಚೀಲ ಆಗುತ್ತೆ. ವಿಚ್ ಪೋಲೆನ್ ಸ್ಯಾಕ್ ಕಂಟೈನ್ಸ್ ಪೋಲೆನ್ ಗ್ರೈನ್ಸ್. ಈ ಪೋಲೆನ್ ಸ್ಯಾಕಲ್ಲಿ ಏನು ತುಂಬಿಕೊಂಡಿರುತ್ತೆ? ಪೋಲೆನ್ ಗ್ರೈನ್ಸ್ ತುಂಬಿಕೊಂಡಿರುತ್ತೆ. ಈ ಪೋಲೆನ್ ಸ್ಯಾಕಲ್ಲಿ ಪೋಲೆನ್ ಗ್ರೈನ್ಸ್ ತುಂಬಿಕೊಂಡಿರುತ್ತೆ. ನೋಡಿ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್. ಇವಾಗ ನಾವು ಹೇಳಿದ್ವಿ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತಂದೇಳಿ. ಆ ಬೈಲೋಬ್ಡಲ್ಲಿ ಡೈಥೇಕಸ್ ಇರುತ್ತೆ ಅಂತಂದು ಹೇಳಿದ್ವಿ. ಆ ಡೈಥೇಕಸಲ್ಲಿ ಒಂದೊಂದು ತೇಕ ಒಳಗಡೆ ಒಂದೊಂದು ಮೈಕ್ರೋಸ್ಪೊರಾಂಜಿಯಮ್, ಇಲ್ಲೊಂದು ಮೈಕ್ರೋಸ್ಪೊರಾಂಜಿಯಮ್, ಇಲ್ಲೊಂದು ಒಂದು ಮೈಕ್ರೋಸ್ಪೊರಾಂಜಿಯಮ್ನ ನಾವು ಡಿಫೈನ್ ಮಾಡಿದರೆ ನೋಡಿ, 3 wall, outer 3 wall ಇರ್ತವೆ. ಅಂದರೆ ಇಟ್ ಈಸ್ ಜನರಲಿ ಸರೌಂಡೆಡ್ ಬೈ 4 wall layers: ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ಸ್ ಆ್ಯಂಡ್ ಟೆಪಾಟಮ್. ನೋಡ್ರಿ, ಫಸ್ಟ್ ಎಪಿಡರ್ಮಿಸ್. ಎಪಿ ಮೀನ್ಸ್ ಔಟರ್. ಎಪಿ means outer. Endo means inner. Middle layer. Next, tapetum.
ಅವ್ರು ಏನು ಹೇಳ್ತಾರೆ ಅಂದರೆ, ಇವಾಗ ಔಟರ್ ಮೋಸ್ಟ್ ಲೇಯರ್ ಈಸ್ ದ ಎಪಿಡರ್ಮಿಸ್, ನೆಕ್ಸ್ಟ್ ಟು ದ ಎಪಿಡರ್ಮಿಸ್ ಈಸ್ ಎಂಡೋಥೀಶಿಯಮ್, ಮಿಡಲ್ ಲೇಯರ್ ಅಂದರೆ ಮಿಡಲ್ ಲೇಯರ್ ಈಸ್ ಕಾಲ್ಡ್ ಅಂದರೆ ಇನ್ನರ್ ಮೋಸ್ಟ್ ಲೇಯರ್ ಇಸ್ ದ ಟೆಪ್ಯಾಟಮ್, ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್, ಟೆಪ್ಯಾಟಮ್. ನೋಡಿ ಇವಾಗ ಈ ಆ್ಯಂಥರನ್ನು ನಾವು ಡಿಫೈನ್ ಮಾಡ್ತಾ ಹೋದರೆ ಈ ಆ್ಯಂಥರ್ಗೆ 4 ಲೇಯರ್ಸ್ ಇರ್ತವೆ. ಔಟರ್ ಮೋಸ್ಟ್ ಎಪಿಡರ್ಮಿಸ್ ಅಂತ ಹೇಳಿದೆ, ಇನ್ನರ್ ನೆಕ್ಸ್ಟ್ ಟು ದ ಎಪಿಡರ್ಮಿಸ್ ಇಸ್ ಎಂಡೋಥೀಶಿಯಮ್, ನೆಕ್ಸ್ಟ್ ಟು ದ ಎಂಡೋಥೀಶಿಯಮ್ ಇಸ್ ಮಿಡಲ್ ಲೇಯರ್ ಆ್ಯಂಡ್ ದ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಟೆಪ್ಯಾಟಮ್. ಟೆಪ್ಯಾಟಮ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಮ್ ಇರುತ್ತೆ. ಔಟರ್ ಮೋಸ್ಟ್ ಲೇಯರ್ ಎಪಿಡರ್ಮಿಸ್, ನೆಕ್ಸ್ಟ್ ಟು ದ ಎಪಿಡರ್ಮಿಸ್ ಎಂಡೋಥೀಶಿಯಮ್, ನೆಕ್ಸ್ಟ್ ಟು ದ ಎಂಡೋಥೀಶಿಯಮ್ ಮಿಡಲ್ ಲೇಯರ್ಸ್. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಎಪಿಡರ್ಮಿಸ್ಗೆ ಮಲ್ಟಿ ಲೇಯರ್ಸ್ ಇದ್ದಾವೆ ಅಂತ ಅವ್ರು ಹೇಳಿಲ್ಲ, ಎಂಡೋಥೀಶಿಯಮ್ಗೆ ಹೇಳಿಲ್ಲ. ಬಟ್ ಮಿಡಲ್ ಲೇಯರ್ಸ್ಗೆ ಅವರೇ ಕೊಟ್ಟಿದ್ರಲ್ಲ, ಎಸ್ ಲೇಯರ್ಸ್ ಮಿಡಲ್ ಲೇಯರ್ಸ್ಗೆ ಮೋರ್ ದೆನ್ 2 ಲೇಯರ್ಸ್ ಇರ್ತವೆ. ಈ ಮಿಡಲ್ ಲೇಯರ್ ಮೋರ್ ದೆನ್ 2 ಲೇಯರ್ಸ್ ಇರ್ತವೆ, ಅವೇ ಮಿಡಲ್ ಲೇಯರ್. ದಿಸ್ ಈಸ್ ಒನ್ ಮಿಡಲ್ ಲೇಯರ್, ದಿಸ್ ಈಸ್ ಒನ್ ಮಿಡಲ್ ಲೇಯರ್, ವೇಟ್ 1 ನಿಮಿಷ. ದಿಸ್ ಈಸ್ ಒನ್ ಮಿಡಲ್ ಲೇಯರ್, ದಿಸ್ ಈಸ್ ಒನ್ ಮಿಡಲ್ ಲೇಯರ್, ಮೋರ್ ದೆನ್ 2 ಲೇಯರ್ಸ್ ಇರ್ತವೆ ಆ್ಯಂಥರ್ ಒಳಗಡೆ. ನೋಡಿ ಈ ಫಂಕ್ಷನ್ ಆಫ್ ಲೇಯರ್ಸ್ ಆಫ್ ಆ್ಯಂಥರ್ ಏನಿದೆ ಅಲ್ಲ, ಇದು ಫಸ್ಟ್ 3 ಲೇಯರ್ಸ್ ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ ಇವೇನಿದ್ದಾವೆ ಎಲ್ಪ್ಸ್ ಟು ಪ್ರೊಟೆಕ್ಟ್ ಆ ಆ್ಯಂಥರ್ ಒಳಗಡೆ ಇರೋ ಪೋಲನ್ ಗ್ರೈನ್ಸ್ನ ಕಾಪಾಡೋಕ್ಕೆ, ಅಂದರೆ ಅವನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಪೋಲನ್ ಸ್ಯಾಕಲ್ಲಿ ಏನು ಪೋಲನ್ ಗ್ರೈನ್ಸು ಮೆಚೂರಿಟಿಗೆ ಬಂದು ಸ್ಟೋರ್ ಆಗಿರ್ತಾವಲ್ಲ ಅವನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಪ್ರೊಟೆಕ್ಟ್ ಮಾಡೋದಕ್ಕೂ ಅವೇ ಹೆಲ್ಪ್ ಆಗೋದು, ಮತ್ತು ಅದು ಡಿಹೈಸ್ ಅಂತ ಅಂದರೆ ಈ ಲೇಯರ್ಸ್ ಕಟ್ ಆಗೋದು, ರಪ್ಚರ್ ಆಗಿ ಆ ಪೋಲನ್ ಗ್ರೈನ್ಸ್ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿದೆ ನೋಡಿ, ರಪ್ಚರ್ ಆಗಿ ಈ 3 ಲೇಯರ್ಸ್ ರಪ್ಚರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಟೆಪ್ಯಾಟಮ್ ಬಂದುಬಿಟ್ಟು ಟೆಪ್ಯಾಟಮ್ ಏನಿದೆ ಅಲ್ಲ, ಈ ಟೆಪ್ಯಾಟಮ್ಮು ಆ ಪೋಲನ್ ಗ್ರೈನ್ಸ್ ಯಂಗಿದ್ದಾಗ, ಇನ್ನು ಪೋಲನ್ ಗ್ರೈನ್ಸ್ ಯಂಗ್ ಸ್ಟೇಜಲ್ಲಿದ್ದಾಗ ಅವಕ್ಕೆ ನ್ಯೂಟ್ರಿಷನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುತ್ತೆ. ಈ ಟೆಪ್ಯಾಟಮ್ ಅದಕ್ಕೆ ನ್ಯೂಟ್ರಿಷನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಟೆಪ್ಯಾಟಮ್ ಏನಿದೆ ಇದಕ್ಕೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತ ಕರಿತೀವಿ. ಇದ್ರ ಹತ್ರ ಮೋರ್ ದೆನ್ 2 ನ್ಯೂಕ್ಲಿಯಸ್ ಇರ್ತವೆ, ಮೋರ್ ದೆನ್ 1 ನ್ಯೂಕ್ಲಿಯಸ್ ಇರುತ್ತೆ. ಇದ್ರ ಹತ್ರ ಮೋರ್ ದೆನ್ 1 ನ್ಯೂಕ್ಲಿಯಸ್ ಇರುತ್ತೆ ಟೆಪ್ಯಾಟಮ್ ಹತ್ರ. ದಿಸ್ ಈಸ್ ಡೆನ್ಸ್ ಸೈಟೋಪ್ಲಾಸಮ್ ಕಂಟೈನಿಂಗ್. ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ. ಇವಾಗ ಯಾರಿಗಾದರೂ ನಾವು ಊಟ ಕೊಡ್ತಿದ್ದೀವಿ ಅಂದರೆ ನಮ್ಮ ಹತ್ರ ಜಾಸ್ತಿ ಇದ್ದರೆ ತಾನೇ ಅವ್ರಿಗೆ ಕೊಡೋಕ್ಕಾಗುತ್ತೋ. ಪ್ಲ್ಯಾಂಟ್ಸಲ್ಲೂ ಅಷ್ಟೇ, ಅದ್ರ ಹತ್ರ ರಿಚ್ ಇತ್ತು ಅಂತ ಅಂದರೆ ನಮಗೊಂದು ಸ್ವಲ್ಪ ನಮ್ಮ ಹತ್ರ ರಿಚ್ ಇದೆ ಅಂತ ಅಂದರೆ ನಾವು ಬೇರೆಯವ್ರಿಗೆ ಶೇರ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಇಟ್ ಈಸ್ ಮಲ್ಟಿ ನ್ಯೂಕ್ಲಿಯೇಟೆಡ್. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಮೈಕ್ರೋಸ್ಪೊರಾಂಜಿಯಮ್ ಅಂತ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಾಕಿ, ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್. ಥ್ಯಾಂಕ್ಸ್ ಎಲ್ರಿಗೂ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಗಳನ್ನ ಶೇರ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.